ಪಾಂಡವರು ನಡೆಸಿದಂತ ಅಶ್ವಮೇಧ ಯಾಗದಲ್ಲಿ ಪೂಜಿಸಿ ಬಿಟ್ಟಂತ ತುರಗವು ವಿದೇಶವನ್ನು ಸಂಚರಿಸಿ ಇಲ್ಲಿಯ ಚಂಪಕಾ ನಾಡಿಗೂ ಬಂದಿತ್ತಂತೆ. ಚಂಪಕಾ ನಾಡಿನ ಭೂಪಾಲಕರಾದಂತಹ ಹಂಸಧ್ವಜ ಮಹಾರಾಜರು ಅಶ್ವವನ್ನು ಕಟ್ಟುವುದರ ಮುಖೇನ ಕಾಳಗಕ್ಕೆ ಅಣಿಯಾದರಂತೆ. ಅವರ ಸುತ ಸುಧನ್ವ ಹಾಗೂ ಅರ್ಜುನನ ನಡುವೆ ನಡೆದ ಕಾಳಗದಲ್ಲಿ ಅರ್ಜುನ ಕೈಸೋತನೆಂಬ ವರ್ತಮಾನವನ್ನು ಚಾರನ ಮುಖೇನ ತಿಳಿದು ಗರುಡಾರೋಹಣನಾಗಿ ಬಂದು ನಿಂತಿರುವ ಪ್ರದೇಶವೇ ಚಂಪಕಾ ನಾಡಿನ ರಣರಂಗವಲ್ಲವೇ? ಆದರೆ ಭಾವನದಂತಹ ಅರ್ಜುನ ಕಾಣುತ್ತಿರುವಲ್ಲ. ಬಳಿಗ ಚರಣಗೆ ಮಣಿದ ಪಾತನ ಸೆಳೆದು ನೀರಪ್ಪುತ್ತದೆ. ಆನಂದವಾಗಿ ಕುಳಿತ ಸ್ವಯಂ ವಾಯೆಯಗೊಂಡ ಆಹರೆಯೋ ಸೇನೆಯೆಲ್ಲವೂ ಬಸವಳಿದೆ. ಏನ್ ಮಾಡ್ಬೇಕು ಹೇಳು ಅರ್ಜುನ. ಇಲ್ಲಿಯ ವಿದ್ಯಮಾನದ ಕುರಿತು ಅಲ್ಲಿ ಪಾಂಡವರಿಗೆಲ್ಲ ದುಸ್ವಪ್ನಗಳೇ ಕಾಡುತ್ತಿದ್ದವು. ಅವರಿಗೆಲ್ಲ ಸಾಂತ್ವನದ ನುಡಿಗಳನ್ನಾಡಿ ನಿನ್ನ ಕರೆಗೆ ಹೋಗೊಟ್ಟು ಬಂದಿದ್ದೇನೆ. ಸರಿ, ಸಾರಥಿ ಸತ್ತರೆಂತೂ ಅಂಜದಿರು ಒಳಕಲಿರು. ನಾನೆಂತಿಗಿದ್ದರು ಪಾರ್ಥ ಸಾರಥಿ ಏರು ರಥವನ್ನು